ಮೈಸೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ವಿನಂತಿ ಮಾಡಿಕೊಳ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ನರೇಂದ್ರ ಮೋದಿ ಅವರಿಗೆ ಮೈಸೂರು ಪೇಟ ಹೂವಿನ ಹಾರ ಶಾಲ್ ಹೊದಿಸಿ ಸನ್ಮಾನವನ್ನ ಮಾಡಿ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶೇಷ ಕುಸುರಿ ಕೆತ್ತನೆ ಉಳ್ಳ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇರ್ತಕ್ಕಂತಹ ಮೂರ್ತಿಯನ್ನ ಉಡುಗೊರೆಯಾಗಿ ನೀಡಲಾಗತ್ತೆ. ವಿಶೇಷವಾದ ಶಾಲು ಹಾಗೆ ಮೈಸೂರು ಪೇಟ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಇತ್ತೀಚೆಗಷ್ಟೇ ರಾಮ ಮಂದಿರ ಲೋಕಾರ್ಪಣೆ, ಅದರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಪಾತ್ರ ಕೂಡ ಬಹಳಷ್ಟಿದೆ ಅನ್ನೋದು ಬಿಜೆಪಿಯ ವಾದ. ಹೀಗಾಗಿ ಮೈಸೂರಿಗೆ ಆಗಮಿಸಿರುವ, ಅದರಲ್ಲೂ ರಾಮಲಲ್ಲನ ಮೂರ್ತಿಯನ್ನ ಕೆತ್ತನೆ ಮಾಡಿರುವ ಅರುಣ್ ಯೋಗಿರಾಜ್ ಅವರು ಕೂಡ ಮೈಸೂರಿನವರೇ. ಅಲ್ಲಿಗೆ ಆಗಮಿಸಿರುವ ಮೋದಿ ಅವರಿಗೆ ವಿಶೇಷವಾದ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇರ್ತಕ್ಕಂಥ ವಿಗ್ರಹವನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರ ಭಾಷಣದ ನಿರೀಕ್ಷೆ. ನಾರಿ ಶಕ್ತಿ ಈ ಬಾರಿ ಬಿಜೆಪಿ ಇನ್ಕ್ಲೂಡ್ ಮಾಡಿಕೊಂಡು, ಬಿಜೆಪಿಯನ್ನ ಒಳಗೊಂಡಂತೆ ಬಹುತೇಕ ಪಕ್ಷಗಳು ಗಮನವನ್ನ ಕೇಂದ್ರೀಕರಿಸಿರೋದು ನಾರಿ ಶಕ್ತಿಯ ಕಡೆಗೆ. ಮಹಿಳಾ ಕಾರ್ಯಕರ್ತರು, ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಇದೀಗ ವೇದಿಕೆಗೆ ಆಗಮಿಸಿ ನರೇಂದ್ರ ಮೋದಿ ಅವರಿಗೆ ವಿಶೇಷವಾಗಿ ಸನ್ಮಾನವನ್ನ ಮಾಡಿದ್ದಾರೆ. ನೇರ ಪ್ರಸಾರದ ದೃಶ್ಯದಲ್ಲಿ ಅಲ್ಲಿ ವಿಶೇಷ ಅಂದ್ರೆ ಜೆಡಿಎಸ್ನ ಕಾರ್ಯಕರ್ತರು ಕೂಡ, ಮಹಿಳಾ ಕಾರ್ಯಕರ್ತರು ಕೂಡ ದೃಶ್ಯದಲ್ಲಿರೋದನ್ನ ಗಮನಿಸ್ತಿದ್ದೀರಿ. जिंदाबाद जिंदाबाद भारत माता की, भारत माता की। अब की बार अब की बार अब की बार ಈಗ ನಮ್ಮ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳು ಅಂಬೇಡ್ಕರ್ ಅವರ ಈ ದಿನ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಸನ್ಮಾನ್ಯ ನರೇಂದ್ರ ಮೋದಿ ರವರಿಗೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಉಡುಗೊರೆಯಾಗಿ ನೀಡುತ್ತಿದ್ದಾರೆ. ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸನ್ಮಾನವನ್ನು ನೆರವೇರಿಸಿದಂತಹ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ರೈತ ಬಜೆಟ್ನ ಮಂಡಿಸಿದಂತಹ ರೈತ ನಾಯಕ ಹಾಗೂ ಹೆಣ್ಣು ಮಕ್ಕಳ ಭಾಗ್ಯ ವಿಧಾತ ಭಾಗ್ಯಲಕ್ಷ್ಮಿಯನ್ನು ವಿತರಿಸಿದಂತಹ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪ ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ